ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು 3 ಅವರು 2025-26ರ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗಾಗಿ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಸೊ ಇವತ್ತು ಇಂಗ್ಲೀಷ್ನಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 1ರದ್ದು ಆನ್ಸರನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, SSLC ಮಾಡೆಲ್ ಕ್ವಶನ್ ಪೇಪರ್ 2026 ಕೀ ಆನ್ಸರ್ ಅಂತ. ಅಲ್ಲಿ ಹೋಗಿದರೆ ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳು ಮತ್ತು ಎಲ್ಲ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳು ಸಿಗ್ತವೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಎಲ್ಲ ಪಾಸಿಂಗ್ ಪ್ಯಾಕೇಜ್ಗಳು ಮತ್ತು ಎಲ್ಲ ಒಂದು ಕೀ ಆನ್ಸರ್ಸ್ ವಿಡಿಯೋಗಳು ನಿಮಗಾಗಿ ವೆಯ್ಟ್ ಮಾಡೋಕತ್ತವ, ಅವುಗಳನ್ನು ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಶುರು ಮಾಡೋಣ. ಮಾಡೆಲ್ ಕ್ವಶನ್ ಪೇಪರ್ 1ರದ್ದು ಕೀ ಆನ್ಸರ್. ಫಸ್ಟ್ 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. ಸೊ ಫಸ್ಟ್ ಕ್ವಶನ್ ಟ್ಯಾಗ್ ಇತ್ತು ಏನಿದೆ ಅಂದರೆ, ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ ಅ ಲಾಟ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಇದೆ. ದ ಸ್ಮಾರ್ಟ್ಫೋನ್ಸ್ ಕ್ರಿಯೇಟ್ಸ್ ಅಂತ ಇತ್ತು. ಓಕೆ, ಸೊ ಇದನ್ನು ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಮಾಡಿದರೆ ಆಪ್ಷನ್ ಪಿ ಡೋಂಟ್ ದೇ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಸೆಕೆಂಡ್ ಒನ್, ಇದು ಬಂದುಬಿಟ್ಟು ಲ್ಯಾಂಗ್ವೇಜ್ ಫಂಕ್ಷನ್ಗೆ ಇದೆ. ಸೊ ಅಂಡರ್ಲೈನ್ ಸೆಂಟೆನ್ಸ್ ಏನಂತಂದರೆ ಎಸ್ ಯು ಆರ್ ರೈಟ್ ಅಂತ ಇದೆ. ಹಾಗಾದರೆ ಇದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗ್ತದೆ ಅಂದರೆ ಆಪ್ಷನ್ ಎ ಎಕ್ಸ್ಪ್ರೆಸ್ಸಿಂಗ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ರೈಟ್ ಆಪ್ಷನ್ ಬರಬೇಕು. ಥರ್ಡ್ದಲ್ಲಿರ್ತಕ್ಕಂಥದ್ದು ಈಫ್ ಕ್ಲಾಸ್ ಇತ್ತು. ಸೆಂಟೆನ್ಸ್ ನೋಡಿ, ಇಫ್ ಯು ಹ್ಯಾಡ್ ಬೀನ್ ಅ ಲಿಟಲ್ ಕೇರ್ಫುಲ್ ಇಟ್ ಡ್ಯಾಶ್ ಹ್ಯಾಪನ್ಡ್ ಅಂತ ಇದೆ. ಸೊ ಈ ಸೆಂಟೆನ್ಸ್ಗೆ ಕರೆಕ್ಟಾಗಿರ್ತಕ್ಕಂಥ ಈಫ್ ಕ್ಲಾಸ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ವುಡ್ ಹ್ಯಾವ್ ಈಸ್ ದ ರೈಟ್ ಆನ್ಸರ್ ಅಂತಕ್ಕದ್ದನ್ನು ನೀವು ಕೊಡಬೇಕಿತ್ತು. ಮುಂದಿನ ಪ್ರಶ್ನೆ ಫೋರ್ತ್ MCQ ಏನಾಗಿತ್ತಪ್ಪ ಅಂದರೆ ಇನ್ಫಿನಿಟ್ ಇತ್ತು. ಸೊ ಸೆಂಟೆನ್ಸ್ ಏನಿದೆ ಅಂತಂದರೆ, ದ್ಯಾಟ್ಸ್ ಗುಡ್, ಐ ಟು ಜಾಯಿನ್ ವಿತ್ ಯು, ಐ ಹ್ಯಾವ್ ಟು ರೆಫರ್ ಟು ಸಮ್ ಬುಕ್ಸ್ ಅಂತ ಇದೆ. ಇದರಲ್ಲಿ ಕೊಟ್ಟ ಆಪ್ಷನ್ದಲ್ಲಿ ಟು ಜೊತೆಗೆ ಮೇನ್ ವರ್ಬ್ ಇರಬೇಕು. ಓಕೆ, ಕ್ರಿಯಾಪದದ ಮೂಲ ರೂಪ ಇತ್ತಂದರೆ ಅದನ್ನು ನಾವೇನಂತೀವಪ್ಪ ಅಂತಂದರೆ ಇನ್ಫಿನಿಟಿವ್ ಅಂತ ಕರಿತೀವಿ. ಇನ್ಫಿನಿಟಿವ್. ಓಕೆ, ಸೊ ಇದರಲ್ಲಿ ಯಾವುದು ಇನ್ಫಿನಿಟಿವ್ ಅದ? ಆಪ್ಷನ್ ಸಿ ಟು ರೆಫರ್ ಅದ. ಟು ಜೊತೆ ಮೇನ್ ವರ್ಬ್ ಏನಾಗದಪ್ಪ ಅಂದ್ರೆ ಆ್ಯಡ್ ಆಗದ. ಇನ್ನು ಮುಂದೆ ಹೋಗೋಣ. ಡೂ ಆ್ಯಸ್ ಡೈರೆಕ್ಟೆಡ್ 12 ಕ್ವಶನ್ಸ್ ಇರ್ತವೆ. ಈಚ್ ಅ ಕ್ವಶನ್ನ ಕ್ಯಾರಿ 1 ಮಾರ್ಕ್. ಫಿಫ್ತಲ್ಲಿ ವಿಚ್ ವರ್ಡ್ ಹ್ಯಾಸ್ 2 ಸಿಲಾಬಲ್ ಅಂತ ಕೇಳಿದರು. ರಿಟರ್ನಿಂಗ್, ಸೇಫರ್, ಡಿಸ್ಸೆಪ್ರೇಟ್ಲಿ, ಸ್ಪೀಕ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಸೇಫರ್ ಅನ್ನೋದು 2 ಸಿಲಾಬಲ್ ವರ್ಡ್ ಆಗದ. ಇನ್ನು ನೆಕ್ಸ್ಟ್ ಕರೆಕ್ಟಾಗಿರ್ತಕ್ಕಂಥ ಆರ್ಟಿಕಲನ್ನು ಫಿಲ್ ಮಾಡಬೇಕು. ದೇವ್ ಈಸ್ ವರ್ಕಿಂಗ್ ಇನ್ ಡ್ಯಾಶ್ ಯುರೋಪಿಯನ್ ಕಂಟ್ರಿ ಅಂತಿದೆ. ಇ ಅಂತ ಇದೆ. ಸೊ ಇದು ಓವೆಲ್ ಸೌಂಡ್ ಅದ. ಸೊ ಎ ಅನ್ನೋದನ್ನು ಏನಾಗಬೇಕಪ್ಪ ಅಂದರೆ ಯೂಸ್ ಆಗಬೇಕು. ಈಸ್ ದ ರೈಟ್ ಆನ್ಸರ್. ವರ್ಬ್ ಫಾರ್ಮ್ ತುಂಬಬೇಕಿತ್ತು. ಸತೀಶ್ ಡ್ಯಾಶ್ ಬಿ ಪ್ಲಸ್ ಡ್ರಾ ವೆನ್ ಹೀಸ್ ಫಾದರ್ ಅಬ್ಸರ್ವ್ಡ್ ಹಿಮ್ ಅಂತಿದೆ. ಬಿ ಪ್ಲಸ್ ಡ್ರಾ ಏನಾಗ್ತದೆ? ವಾಸ್ ಡ್ರಾಯಿಂಗ್ ಅಂತಕ್ಕದ್ದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಕೊಡಬೇಕಿತ್ತು. 8th ಚೇಂಜ್ ದ ಫಾಲೋವಿಂಗ್ ಸೆಂಟೆನ್ಸ್ ಇಂಟು ಪಾಸಿಟಿವ್ ಡಿಗ್ರಿ. ಸೆಂಟೆನ್ಸ್ ಏನಿತ್ತಂದ್ರೆ ಸ್ವಾಮಿ ವಾಸ್ ದ ಕ್ಲಿವರೆಸ್ಟ್ ಬಾಯ್ ಇನ್ ದಿ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ವಾಸ್ ಅ ಕ್ಲಿವರ್ ಆ್ಯಸ್ ಸ್ವಾಮಿ ಈಸ್ ದಿ ರೈಟ್ ಆನ್ಸರ್. 9th ಬರೋಣ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಚೂಸಿಂಗ್ ಸುಟಬಲ್ ಲಿಂಕರ್ ಕೇಳಿದ್ರು. ರಾಜು ಡ್ಯಾಶ್ ಹೀಸ್ ಅ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅಂತ ಇದೆ. ರಾಜು ಆ್ಯಂಡ್ ಹೀಸ್ ಫ್ರೆಂಡ್ ವೇರ್ ಪ್ಲೇಯಿಂಗ್ ಚೆಸ್ ಅನ್ನೋದು ಬರಿಬೇಕು. ಇನ್ನು ಸೊ ದ್ಯಾಟ್ದಿಂದ ನಿಮಗೆ ಕಂಬೈನ್ ಮಾಡಬೇಕಿತ್ತು. ಸೆಂಟೆನ್ಸ್ ಹೇಳಿದ್ರು, ದ ಪ್ಲೇಯರ್ಸ್ ಆರ್ ವೆರಿ ಟಯರ್ಡ್, ದೇ ಕಾಂಟ್ ಪ್ಲೇ ಮೋರ್ ಅಂತ ಇತ್ತು. ಹೇಗೆ ಬರೀತೀರಿ? ದ ಪ್ಲೇಯರ್ಸ್ ಆರ್ ಸೋ ಟಯರ್ಡ್, ಓಕೆ, ದ್ಯಾಟ್ ದೇ ಕಾಂಟ್ ಪ್ಲೇ ಮೋರ್. ಇನ್ನು ಚೇಂಜ್ ಇಂಟು ಪ್ಯಾಸಿವೈಸ್ ಮಾಡಬೇಕು. ಸ್ವಾಮಿ ಕಾಟ್ ದ ಬರ್ಗಲರ್ ಅಂತದ. ಏನಾಗ್ತದಪ್ಪ ಅಂತಂದ್ರೆ ದ ಬರ್ಗಲರ್ ವಾಸ್ ಕಾಟ್ ಬೈ ಸ್ವಾಮಿ ಇಸ್ ದ ರೈಟ್ ಆನ್ಸರ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಡೋಂಟ್ ಲಾಫ್ ಡ್ಯಾಶ್ ಮೀ ಅಂತಿದೆ. ಆಟ್ ಇಸ್ ದಿ ಆನ್ಸರ್. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಅಪ್ರೋಪ್ರಿಯೇಟಿವ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರೆಕೆಟ್ಸ್. ದೇ ಶುಡ್ ಬಿ ಗಿವನ್ ಗುಡ್ ಎಜುಕೇಟ್ ಅಂತ ಇದೆ. ಎಜುಕೇಷನ್ ಅನ್ನೋದನ್ನು ಕರೆಕ್ಟಾಗಿರ್ತಕ್ಕಂಥ ಅಪ್ರೋಪ್ರಿಯೇಟಿವ್ ಫಾರ್ಮನ್ನು ಬರೀಬೇಕು. ಇನ್ನು ಐಡೆಂಟಿಫೈ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 2 ಅಂತ ಇತ್ತು. ಅಂದರೆ ರವಿ ಓನ್ 2 ಗೋಲ್ಡ್ ಮೆಡಲ್ಸ್ ದಿಸ್ ಇಯರ್ ಅಂತಿದೆ. 2 ಅನ್ನೋದು ಏನಾಗ್ತದಪ್ಪ ಅಂದರೆ ಅಡ್ಜೆಕ್ಟಿವ್ ಅಂತಲೇ ಬರ್ತದೆ. ಇನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಲಿಕ್ಕೆ ಹೇಳಿದರು. ಇದು ನೇಹಾ ಮತ್ತು ನೀತಿ ನಡುವಿನ ಒಂದು ಸೆಂಟೆನ್ಸ್ ಇತ್ತು. ಸೊ ಏನಾಗ್ತದೆ? ಕರೆಕ್ಟ್ ಆನ್ಸರ್ ಈಸ್ ನೇಹಾ ಆಸ್ಕ್ಡ್ ನೀತಿ ವೆದರ್ ಇಫ್ ಸಿ ವುಡ್ ಸೆಂಡ್ ಹರ್ ದ್ಯಾಟ್ ಡೇಸ್ ಹೋಮ್ವರ್ಕ್ ಇಸ್ ದಿ ರೈಟ್ ಆನ್ಸರ್. ಇನ್ನು ವಾಕ್ ಅನ್ನೋದು ವರ್ಬ್ ಫಾರ್ಮಲ್ಲಿ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ಐ ವಾಕ್ ಫಾರ್ 2 ಕಿಲೋಮೀಟರ್ಸ್ ಎವ್ರಿ ಡೇ ಇಸ್ ದಿ ಆನ್ಸರ್ ಅಂತಕ್ಕದ್ದನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ಎರರನ್ನು ಡಿಟೆಕ್ಟ್ ಮಾಡಿ ರಿರೈಟ್ ಮಾಡಬೇಕು. ಏನಿದೆ ಸೆಂಟೆನ್ಸಲ್ಲಿ? ಸ್ವಾಮಿ ಹರೀಡ್ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಹೀಸ್ ಬೆಡ್ ಅಂಡರ್ ದ ಬೆಂಚ್ ಬಟ್ ಕ್ರಾಚ್ಡ್ ದೇರ್ ಅಂತಕ್ಕಿದೆ. ಅಡ್ವರೇಬಲ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಿ ಅಂತ ಕೇಳಿದರು. ಹರ್ಡಿಲಿ ಇಸ್ ದ ರೈಟ್ ಆನ್ಸರ್. ಕಂಜಂಕ್ಷನ್ ಕರೆಕ್ಟ್ ಮಾಡಲಿಕ್ಕೆ ಹೇಳಿದರು. ಆ್ಯಂಡ್ ಅನ್ನೋದು ಏನಾಗಬೇಕಾಗಿತ್ತು? ಬರಿಬೇಕು. ಬಟ್ ಇದೆಯಲ್ಲ ಅದನ್ನು ಹೋಗಿ ಆ್ಯಂಡ್ ಅನ್ನೋದನ್ನು ಅಲ್ಲಿ ಹಾಕಬೇಕಿತ್ತು.
ಟೂ ಮಾರ್ಕ್ ಕ್ವಶನ್ಸ್ಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 18. ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ಹೀಸ್ ವಿಲೇಜ್ ಜಸ್ಟಿಫೈ ಅಂತ ಇತ್ತು. ಸೊ ದ ಆನ್ಸರ್ ಈಸ್ ಡಾನ್ ಅನ್ಸೆಲ್ಮೋ ವಾಸ್ ಪ್ಯಾಷನೇಟ್ ಫಾರ್ ಹಿಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ. He used to plant a tree every time a child was born in the village, and when he sold his land, he did not sell the trees, he said the trees belong to the children of Rio in Medio is the answer. Question number 19 ke barana. Ambedkar was described as the symbol of revolt. What meant Nehru to describe so anta ittu? Answer is Nehru described Dr. Ambedkar as a symbol of revolt because Dr. Ambedkar always fought for equality and social justice. In a parliament, he argued for many bills and never let the ministers be complained ಅಂತಕ್ಕದ್ದನ್ನು ಬರಿಬೇಕಿತ್ತು. 20 ಪ್ರಶ್ನೆ ಬರೋಣ. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್ ಎಲಾಬೊರೇಟ್ ಅಂತ ಇತ್ತು. Smita's plan was to request Pandit Ravishankar to play the sitar for her brother as soon as the concert was over. She went up to the stage and approached him. She told him about her sick brother and of how he longed to hear his music. Her plan was successful because they were touched by her brother's story and agreed to come to her house and played for her brother is the right answer. ನೆಕ್ಸ್ಟ್ ಬರ್ತೀನಿ. ಹೌ ಅಕಾರ್ಡಿಂಗ್ ಟು ಬಾರೋಕ್ ಈಸ್ ಸರ್ವೈವಲ್ ಆಫ್ ಸಿವಿಲೈಜೇಷನ್ ಥ್ರೀಟನ್ಡ್ ಅಂತ ಇತ್ತು. ಆನ್ಸರ್ ಈಸ್ ದ ಸರ್ವೈವಲ್ ಆಫ್ ಅವರ್ ಸಿವಿಲೈಜೇಷನ್ ಈಸ್ ಥ್ರೀಟನ್ಡ್ by natural and man-made disasters. Some of them are earthquakes, self-inflicted destruction of massive environment, catastrophes, economic and social crisis. Today there is a massive release of radioactivity from a nuclear disposal. 22. You can't put a fence around the planet Earth. In this tone of weakness or self-assertion, give reason for your answer. Answer is the tone of the speaker in you can't put a fence around the planet Earth is a self-assertion because the human beings are acting as they own the earth but its nature is beyond human control ಅಂತ ಬರೆದ್ರೆ ಸಾಕು. 23ಗೆ ಬರ್ತೀನಿ. Why were Babu and Manju bit disappointed with the way the students were marching ಅಂತ ಇತ್ತು. The students marched back to their homes when the DSP asked them to go back. Manju and Babu thought that the students were scared of the police. According to Babu and Manju, the students should have protested. Mohan released them how the British police provoked the students to be violent. They were not prepared to go to jail ಅನ್ನೋದನ್ನು ಬರಿಬೇಕಿತ್ತು. Next, taking up mountaineering was not a difficult decision for Dicky Dolma. Justify ಅನ್ನೋದು ಇತ್ತು. Answer is from her childhood, Dolma was fascinated by the grandeur of the snow-clad peaks of the Himalayas. Beautiful mountain peaks surrounded her house in Palsan. They were the first things she saw every morning when she woke up, and this developed in her the zeal and the urge to climb those peaks and savor the breathtaking view from the top ಅನ್ನೋದನ್ನು ಬರಿಬೇಕಿತ್ತು. ನೆಕ್ಸ್ಟ್ ನೋಡೋಣ. In a what way did the absence of mother make a Hanif and his brothers responsible ಅಂತ ಇತ್ತು. So the answer is the absence of their mother made a Hanif and his brother responsible because they had to take care themselves and do all household works. They learned to cook, clean, study on their own and supported each other, which made them disciplined and responsible. Or question ಇತ್ತು. How did the bird of happiness bring happiness to the Tibetan villagers? Answer is the bird of happiness gave 3 loud cries. As the first cry, the golden sun broke through the clouds and a warm breeze came down. At the second cry, the forest appeared all over the mountains. And the third cry, green rivers and fields came into existence. All the people of the village never suffered again from that day ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕಲ್ಲಿ ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಅ ಹೀರೋ ಓವರ್ ನೈಟ್ ಅಂತ ಇತ್ತು. ಸೊ 3 ಮಾರ್ಕರ್ಗೆ ಬರ್ತಕ್ಕಂಥ ಕ್ವಶನ್ ಏನಪ್ಪ ಅಂದ್ರೆ ಆನ್ಸರು ಸ್ವಾಮಿ ವಾಸ್ ಸ್ಲೀಪಿಂಗ್ ಅಲೋನ್ ಇನ್ ಹೀಸ್ ಫಾದರ್ಸ್ ಆಫೀಸ್ ರೂಮ್ ಟು ಪ್ರೂವ್ ಹಿ ಹ್ಯಾಡ್ ಕರೇಜ್. ಹಿ ವಾಸ್ ಓಕನ್ ಅಪ್ ಬೈ ಅ ರಸ್ಲಿಂಗ್ ಸೌಂಡ್. ಇನ್ ದ ಡಾರ್ಕ್ನೆಸ್ ಹಿ saw something moving towards him. He thought that the devil and came to carry him away. As it came nearer, he crawled out from under the bench. He hugged it with all his might and bit it with his teeth. That moving figure was
one of the most notorious housebreakers of the district. The burglar fell among the furniture. The father, cook, and servant caught and handed the burglar to the police. So congratulations were showered on Swami. In this way, Swami becomes a hero. By chance overnight, Swami was congratulated by everyone the next day ಅಂತ ಬರೆದ್ರೆ ಸಾಕು. ಇನ್ನು ಜಾಸ್ ಪ್ಲೇಯರ್ದು ಕ್ವಶನ್ಸ್ ಕೇಳಿದ್ರು. ಏನಿತ್ತು ಅಂದ್ರೆ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾಸ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಈ ಸಕ್ಸೋಫೋನ್ ಎಕ್ಸ್ಪ್ಲೇನ್ ಅಂತ ಇತ್ತು. ಆನ್ಸರ್ ಈಸ್ an old jazz musician is standing like a black ancient mariner. His old face was wrinkled and a worry. His pasted blue shirts was turned dark with a sweat. His stomach is hanging loosely. His jacket is torn out and his necktie is undone and dropping loosely over the jacket. His shoes were torn and are suffered with paper to cover the holes. His rough, unshaven face shows a pain. He stands alone and head down, eyes closed and ears perked. An old saxophone hangs across his chest, supported from his neck by a wire coat hanger. The poet describes an old jazz player and how he transforms when he played the music he loves. He gently lifts the saxophone to the parted lips. Suddenly, he is filled with a new life. There is a power in his music which draws the people to listen. Once he started playing a music, he is no longer a black man, but a bird which gathers his wings and flies high and higher. He seems to be spreading the message of God through his music ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇನ್ನು ಆರ್ ಸಿಗೆ ಹೋಗೋಣ. 27ನೇ ಪ್ರಶ್ನೆ ಇತ್ತು. ಎಸ್ I think it's astonished that is a stranger would jump up a train and risk his life for me ಅಂತಿತ್ತು. ಹೂ ಡಸ್ ಐ ರೆಫರ್ ಟು ಅಂತ ಕೇಳಿದರೆ ರೋಮಾ ತಲ್ರೇಜಾ. ಹೂ ವಾಸ್ ಸ್ಟ್ರೇಂಜರ್ ಅಂತ ಕೇಳಿದರು ಬಾಲೇಶ್ವರ್ ಮಿಶ್ರಾ. ಆ್ಯಂಡ್ ನೆಕ್ಸ್ಟ್ ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್ ಅಂತ ಕೇಳಿದರು ಬಾಲೇಶ್ವರ್. ಜಂಪ್ಡ್ ಆಫ್ ದ ಸ್ಟಿಲ್ ಆ್ಯಂಡ್ ಮೂವಿಂಗ್ ಟ್ರೈನ್ ವಿತ್ ದ ಹೆಲ್ಪ್ ಆಫ್ ಟೆಂಪೋ ಟ್ರಕ್ ಡ್ರೈವರ್ ಹಿ ಅಡ್ಮಿಟೆಡ್ ಹರ್ ಟು ದಿ ಹಾಸ್ಪಿಟಲ್. 28 ಬರೋಣ. ವೈ ಶುಡ್ ಒನ್ ಮ್ಯಾನ್ ಹೂ ಹ್ಯಾವ್ ದ ಲೀವ್ಸ್ ಆಫ್ 50 ಇನ್ ಹೀಸ್ ಹ್ಯಾಂಡ್ಸ್. ಹೂ ಈಸ್ ದ ಸ್ಪೀಕರ್ ಡಯಾಗೋ. ಹೂ ಡಸ್ ಒನ್ ಮ್ಯಾನ್ ಅಂತ ಕೇಳಿದರು ಕೊಲಂಬಸ್ ಇತ್ತು. ವಾಟ್ ಡಸ್ ದ ಸ್ಪೀಕರ್ ಮೀನ್ ಬೈ ದಿಸ್ ಸ್ಟೇಟ್ಮೆಂಟ್. ರೆಬೆಲಸ್ ವಾಸ್ ಹೀಸ್ ಇಂಟೆನ್ಷನ್. ಹಿ ವಾಸ್ ನಾಟ್ ಹ್ಯಾಪಿ ವಿತ್ ದ ವೇ ಕೊಲಂಬಸ್ ಬಿಹೇವ್ಡ್ ವಿತ್ ದೆಮ್. ಕೊಲಂಬಸ್ ಡಿಡ್ ನಾಟ್ ಅಲೌ ದೆಮ್ ಟು ಗೋ ಬ್ಯಾಕ್ ಟು ದೇರ್ ಫ್ಯಾಮಿಲೀಸ್. ದೇ ಡಿಡಂಟ್ ವಾಂಟ್ ಟು ಕಂಟಿನ್ಯೂ ದ್ಯಾಟ್ ಓವೇಜ್ ಅಂತ ಬರೆದ್ರೆ ಸಾಕು. 29ಗೆ ಬರೋಣ. ಇಟ್ ಈಸ್ ನೋ ಕರಿಯರ್ ಫಾರ್ ಅ ಬ್ರೈಟ್ ಬಾಯ್ ಅಂತ ಇತ್ತು. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ ಕೇಳಿದರೆ ಸತೀಶಸ್ ಫಾದರ್ ಅವತಾರ್ ನಾರಾಯಣ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ವಾಟ್ ಡಸ್ ಇಟ್ ರೆಫರ್ ಟು ಕೇಳಿದರು ಇಟ್ ಟು ದ ಡ್ರಾಯಿಂಗು. ವಾಟ್ ಮೇಡ್ ದ ಸ್ಪೀಕರ್ ಥಿಂಗ್ಸು ಅಂತ ಕೇಳಿದರು ಬಿಕಾಸ್ ಒನ್ ಕಾಂಟ್ ಅರ್ನ್ ಚೈಲ್ಡ್ಹುಡ್ ಬೈ ದ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್ ಇನ್ ಸಾಲಿಟರಿ ಕನ್ಫಿನ್ಮೆಂಟ್ ಆ್ಯಸ್ ಅ ಕಂಪ್ಲೀಟ್ ಆ್ಯಸ್ ಎನಿ ಗೋಲ್ ಅಂತ ಇದೆ. ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೋವ್ ವರ್ಡ್ಸ್ ಅಂತ ಕೇಳಿದರೆ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್. ವಾಟ್ ಈಸ್ ರೆಫರ್ಡ್ ಟು ಆ್ಯಸ್ ಸಾಲಿಟರಿ ಕನ್ಫಿನ್ಮೆಂಟ್ ಅಂತ ಕೇಳಿದರು ಸಾಲಿಟರಿ ಕನ್ಫಿನ್ಮೆಂಟ್ ಮೀನ್ಸ್ ದ ಪ್ರಿಸನ್. ಇನ್ನು ವೈ ಡಸ್ ದ ಸ್ಪೀಕರ್ ಸೇ ಸೋ ಅಂತ ಕೇಳಿದರೆ ದ ಸ್ಪೀಕರ್ ವುಡ್ ಬಿ ಅಲೋನ್ ಇನ್ ಹೀಸ್ ಕ್ಯಾಪ್ಸೂಲ್ ಇನ್ ಸ್ಪೇಸ್. ನೋ ಒನ್ ವುಡ್ ವಿಸಿಟ್ ಹಿಮ್ ನಾರ್ ವುಡ್ ಹಿ ಹ್ಯಾವ್ ಎನಿ ಒನ್ ಟು ವಾಕ್ ಟು. ಹಿ ವುಡ್ ನೈದರ್ ರೈಟ್ ನಾರ್ ರಿಸೀವ್ ಎನಿ ಲೆಟರ್ಸ್ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ. ಇಷ್ಟೇನಾಗಿತ್ತಪ್ಪ ಅಂತಂದರೆ ಈ ಪ್ರಶ್ನೆ ಇತ್ತು. ಇನ್ನು ಪ್ಯಾರಾಗ್ರಾಫ್ ರೈಟಿಂಗ್ಗೆ ಬರ್ತೀನಿ. ಸೊ ಪ್ಯಾರಾಗ್ರಾಫಲ್ಲಿ ಏನು ಕೊಟ್ಟಿದ್ರಪ್ಪ ಅಂತಂದರೆ ಎಸ್ ನೇಮ್ ಇದೆ ಮಿಸ್ಟರ್ ರಾಘವೇಂದ್ರ. ಎಜುಕೇಷನ್ MSc B.Ed ಇದೆ. ಪ್ರೊಫೆಷನ್ ಎಜುಕೇಷನ್ ಆಫೀಸರ್. ಏಜ್ ಅಂತ ಎಲ್ಲ ರಾಘವೇಂದ್ರನ ಬಗ್ಗೆ ಏನು ಮಾಡಿದರು 6-7 ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಈ ಥರ ಬರೀಬೇಕು. ಎಸ್ ದ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಮಿಸ್ಟರ್ ರಾಘವೇಂದ್ರ. ಹಿ ಹ್ಯಾಸ್ ಕಂಪ್ಲೀಟೆಡ್ ಹಿಸ್ ಡಿಗ್ರಿ ಇನ್ BSc and master's degree B.Ed. He is working as an education officer. Now he is 55 years old. He is 5.4 height and 55 kgs. He has a son. He is an engineer and one daughter. She is studying MBBS. He is popular for his helping nature and for his best gardening skills. His hobbies are gardening, beekeeping and coin collecting ಅಂತ ಬರೆದ್ರೆ ಸಾಕು. ಇನ್ನು ಒಂದು ಸ್ಟೋರಿ ಇತ್ತು ಟಾರ್ಟೈಸ್ ಬಗ್ಗೆ. ಸೊ ಇದು ನಿಮ್ಗೆಲ್ಲರಿಗೂ ಗೊತ್ತಾಗಿರ್ತಕ್ಕಂಥದ್ದಿದೆ. ಟಾರ್ಟೈಸ್ ಮತ್ತು ಹೇರ್ ನಡುವೆ ಇರ್ತಕ್ಕಂಥ ರೇಸ್ ಇತ್ತು. ಇದರಲ್ಲಿ ಏನಾದಪ್ಪ ಅಂದ್ರೆ ಓವರ್ ಆಲ್ ಮಾರಲ್ಲು ಎಸ್ ದ ಸ್ಟೋರಿ ಈಸ್ ಸ್ಲೋ ಆ್ಯಂಡ್ ಸ್ಟೀಡಿ ವಿನ್ಸ್ ದ ರೇಸ್ ಅಂತಕ್ಕದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಿತ್ತು. ಅದನ್ನು ಸಿಂಪಲ್ 5-6 ಸಾಲು ಬರಿಬೇಕು. ಪಾಸ್ ಮಾಡಿ ಸ್ವಲ್ಪ ನೋಡ್ಕೊಳ್ರಿ.
ಇನ್ನು ಪಿಕ್ಚರ್ ರೈಟಿಂಗ್ ಮಾಡಬೇಕಾಗಿದೆ. ಸೊ ಇದು ಪಿಕ್ಚರನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಎಸ್ ದ ಪಿಕ್ಚರ್ ಈಸ್ ಸ್ಪೀಕ್ಸ್ ಮೋರ್ ದೆನ್ 1000 ವರ್ಡ್ಸ್ ಅಂತ ಇದೆ. ಈ ಸೆಂಟೆನ್ಸ್ ಮೇನ್ ಆಗಿ ಫಸ್ಟ್ ಹಾಕಿ, ಓಕೆನಾ. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ರೈಟ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಆಫ್ ದಿಸ್ ಪಿಕ್ಚರ್. ದಿಸ್ ಈಸ್ ಅ ಮೆಸೇಜ್ ಓರಿಯೆಂಟೆಡ್ ಪಿಕ್ಚರ್ ಅಂತ ಇದನ್ನು ಬರೀರಿ. ಇನ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ ದ ರೋಡ್ ಆ್ಯಂಡ್ ಸಿಗ್ನಲ್ ಲ್ಯಾಂಪ್ಸ್. ದೇರ್ ಆರ್ 5 ಪರ್ಸನ್ ಇನ್ಕ್ಲೂಡಿಂಗ್ ಅ ಯಂಗ್ ಗರ್ಲ್ ಆ್ಯಂಡ್ ಅ ಕಿಡ್. ದ ಕಿಡ್ ಈಸ್ ಗೋಯಿಂಗ್ ಟು ಹೆಲ್ಪ್ ದ ಬ್ಲೈಂಡ್ ಪರ್ಸನ್. The boy is using an umbrella as a stick and hood. Behind the blind man, I can see that 3 is a man moving towards the signal. He is carrying a bag with him. ಸೊ ಇಷ್ಟೆಲ್ಲ ಅದ 4-5 ಸಾಲು ಬರೆದ್ರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಸೊ ಚಿತ್ರ ನೋಡಿದರೆ ನಿಮಗೆ ಗೊತ್ತಾಗ್ತದೆ, ಓಕೆನಾ. ಇನ್ನು ನೆಕ್ಸ್ಟ್ ಪದ್ಯ ಇತ್ತು, ದ ಕ್ವಾಲಿಟಿ ಆಫ್ ಮರ್ಸಿದಿಂದ ಇದೆ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ಸ್ಟ್ರೇನ್ಡ್, ಇಟ್ ಡ್ರಾಪಂತ್ ಆಸ್ ದ ಜೆಂಟಲ್ ರೈನ್ ಫ್ರಮ್ ಹಿವನ್ ಅಪಾನ್ ದ ಪ್ಲೇಸ್ ಬಿನೀತ್ ಇಟ್ ಈಸ್ ಅ ಟ್ವೈಸ್ ಬ್ಲೆಸ್, ಇಟ್ ಬ್ಲೆಸ್ಡ್ ಹಿಮ್ ದ್ಯಾಟ್ ಗಿವ್ಸ್ ಹಿಮ್ ದ್ಯಾಟ್ ಟೇಕ್ಸ್ ಅಂತ ಇತ್ತು. ಇನ್ನು ಸೆಕೆಂಡ್ ಏನು ಕೇಳಿದಾರಪ್ಪ ಅಂದ್ರೆ, ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸೇ ದ ಸನ್ ಶೈನ್ಸ್ ಬ್ರೈಟ್, ಐ ಫೀಲ್ ಹಿಮ್ ವಾರ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್ ಅಂತ ಬರೆದ್ರೆ ಸಾಕು. ಇನ್ನು ಒಂದು ಅನ್ರೀಡ್ ಪ್ಯಾಸೇಜ್ ಇತ್ತು, ಇದು AI ಬಗ್ಗೆ ಇದೆ, ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಇತ್ತು. ಸೊ ಅದನ್ನು ಕೂಡ ನೀವು ಏನು ಮಾಡಬೇಕಾಗಿತ್ತು, ಈ ಥರ ನೀಟಾಗಿ ಕ್ವಶನ್ಸನ್ನು ಕೊಟ್ಟಿದ್ದಾರೆ. ಹೌ ಈಸ್ ಎ ಯೂಸ್ಫುಲ್ ಫಾರ್ ಅಸ್ ಅಂತಿತ್ತು. ಆಮೇಲೆ ವಾಟ್ ಈಸ್ ಒನ್ ಆಫ್ ದ ಮೇನ್ ಕನ್ಸರ್ನ್ಸ್ ಅಬೌಟ್ ಎ, ಅದನ್ನು ನೋಡ್ಕೊಡ್ರಿ. ಇನ್ನು ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದಿಂದ ಕೊಟ್ಟಿದ್ರು. ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಸ್ವಲ್ ಎಕ್ಸ್ಪ್ಲೇನ್ ಅಂತ ಇದೆ. ಸೊ ಅದನ್ನು ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ, ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ. ಅಥವಾ ದ ಸಾಂಗ್ ಆಫ್ ಇಂಡಿಯಾದು ಸಮರಿ ಕೇಳಿದರು, ಆಲ್ರೆಡಿ ಇದನ್ನು ಕೂಡ ಇದೆ. ಇನ್ನು ನೆಕ್ಸ್ಟ್ ಏನು ಕೇಳಿದರೆ, ದ ಸ್ಪಿರಿಟ್ ಆಫ್ ಲಿಟಲ್ ಮೇಡನ್ ಸೇವ್ಡ್ ದ ಲೈಫ್ ಆಫ್ ಸೇಲರ್ ಜಸ್ಟಿಫೈ ಅಂತ ಇತ್ತು, ಇದು ಕೂಡ ಇದೆ. ಸೊ ಕೊಟ್ಟಿತ್ತು. ಇನ್ನು ಎಸ್ಸೆಗಳಲ್ಲಿ ಏರ್ ಪೊಲ್ಯೂಷನ್ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದ್ರೆ ಅವರೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ, ಕಾಸಸ್ ಕೊಟ್ಟಿದ್ದಾರೆ, ಎಫೆಕ್ಟ್ಸ್ ಇದೆ, ರಿಮಿಡೀಸ್ ಇದೆ, ಇದನ್ನು ನೋಡ್ಕೊಡ್ರಿ. ಲಾಸ್ಟ್ ಕನ್ಕ್ಲೂಷನ್ ಕೂಡ ಬರೆದಿದ್ದಾರೆ. ಇನ್ನು ಮೊಬೈಲ್ ಫೋನ್ಸ್ ಇದೆ. ಸೊ ಅದರಲ್ಲಿನೂ ಕೂಡ ಇಂಟ್ರೊಡಕ್ಷನ್ ಬರೀಬೇಕು, ಅಡ್ವಾಂಟೇಜಸ್ ಬರೀಬೇಕು, ಡಿಸ್ಅಡ್ವಾಂಟೇಜಸ್ ಬರೀಬೇಕು, ಕನ್ಕ್ಲೂಷನ್ ಬರೀಬೇಕು. ಇನ್ನು ಸೋಷಿಯಲ್ ಮೀಡಿಯಾ ಕೂಡ ಅವ್ರು ಏನು ಮಾಡಿದರು, ಕೊಟ್ಟಿದ್ರು. ಸೊ ಓವರಾಲ್ 3 ಎಸ್ಸೆಗಳು ಇತ್ತು. ಒಂದೇ ಒಂದು ಲೆಟ್ರನ್ನು ತೋರಿಸ್ತೀನಿ. ಎಸ್, ಇಮ್ಯಾಜಿನ್ ದ್ಯಾಟ್ ಯು ಆರ್ ಸುಹಾಸ ಸರಿತಾ ಸ್ಟಡಿಂಗ್ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ರೈಟ್ ಅ ಲೆಟರ್ ಟು ಕಜಿನ್ ಜಾನಕಿ ಇನ್ವೈಟಿಂಗ್ ಹರ್ ಟು ಅಟೆಂಡ್ ಯುವರ್ ಬ್ರದರ್ಸ್ ಬರ್ತ್ಡೇ ಅಂತ ಇದೆ. ಸೊ ಈ ಥರ ನೀಟಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಬರಿಬೇಕು, ಸುಹಾಸ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ, ಡೇಟ್ ಹಾಕಿ. ಆಮೇಲೆ ಡಿಯರ್ ಜಾನಕಿ ಅಂತ ಇದೆ. ಸೊ ಆವಾಗ ಇದನ್ನೆಲ್ಲ ಬರೆದು ಲಾಸ್ಟ್ ಥ್ಯಾಂಕಿಂಗ್ ಯು ಯುವರ್ ಲವಿಂಗ್ ಕಜಿನ್ ಸುಹಾಸ ಅಂತ ಬರೆದ್ರೆ ಸಾಕು. ಇನ್ನು ಲಾಸ್ಟ್ ಒಂದು ರಿಕ್ವೆಸ್ಟ್ ಲೆಟರ್ ಇದೆ. ರೈಟ್ ಅ ಲೆಟರ್ ಟು ಅವರ್ ಮುನ್ಸಿಪಲ್ ಆಫೀಸರ್, ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ ಅಂತ ಕೇಳಿದರು. ಸೊ ಸರಿತಾ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ, ಡೇಟೆಡ್ ಟು ದ ಮುನ್ಸಿಪಲ್ ಆಫೀಸರ್ ನಾರಾಯಣಪುರ, ರೆಸ್ಪೆಕ್ಟೆಡ್ ಸರ್, ರಿಕ್ವೆಸ್ಟ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಅವರ್ ಲೊಕ್ಯಾಲಿಟಿ. ಈ ಥರ ಬರೆದು ಥ್ಯಾಂಕಿಂಗು ಲಾಸ್ಟ್ ಯುವರ್ಸ್ ಫೇತ್ಫುಲಿ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟೇ ಇತ್ತು SSLC ಇಂಗ್ಲೀಷ್ನ ಮಾಡೆಲ್ ಕ್ವಶನ್ ಪೇಪರ್ 1ರ ಕೀ ಆನ್ಸರ್. ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಇಟ್, ಬಾಯ್.